ನವವಿವಾಹಿತೆಯೊಬ್ಬಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ನಗರದ ರಾಮನಗರದಲ್ಲಿ ನಡೆದಿದೆ. ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದ 19 ವರ್ಷದ ಅಮೂಲ್ಯ ಮೃತ ದುರ್ದೈವಿ. ಕಳೆದ ರಾತ್ರಿ ರಾಮನಗರದ ಮನೆಯಲ್ಲಿ ಅಮೂಲ್ಯ ಅವರ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಸಾವಿನ ಸುತ್ತ ಹಲವು ಅನುಮಾನಗಳು ಮೂಡಿವೆ. ಮೃತ ಅಮೂಲ್ಯ ಕಳೆದ 1 ವರ್ಷದ ಹಿಂದೆಯಷ್ಟೇ ಧನುಷ್ ಎಂಬುವವರನ್ನು ಪ್ರೀತಿಸಿ ಮದುವೆಯಾಗಿದ್ದು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ವರ್ಷ ತುಂಬುವಷ್ಟರಲ್ಲೇ ಯುವತಿ ನೇಣಿಗೆ ಶರಣಾಗಿದ್ದಾಳೋ ಅಥವಾ ಕೊಲೆಯಾಗಿದ್ದಾಳೋ ಎಂಬ ಶಂಕೆ ವ್ಯಕ್ತವಾಗಿದೆ. ಅಮೂಲ್ಯ ಸಾವು ಸಂಭವಿಸುತ್ತಿದ್ದಂತೆ ಪತಿ ಧನುಷ್ ಹಾಗೂ ಆತನ ಕುಟುಂಬದ ಸದಸ್ಯರು ಮನೆಯಿಂದ ಪರಾರಿಯಾಗಿದ್ದಾರೆ. ಗಂಡನ ಮನೆಯವರು ತಲೆಮರೆಸಿಕೊಂಡಿರುವುದರಿಂದ ಯುವತಿಯ ಸಾವಿನ ಮೇಲೆ ಅನುಮಾನ ಮೂಡಿದೆ ಎಂದು ಅಮೂಲ್ಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ದಾವಣಗೆರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ರದರ್ ನಿಮ್ಮ ಸಿಸ್ಟರ್ ಬೇಕು ಇವೆಲ್ಲ ಇದಾವೆ ವರ್ಷ ಮೇಲೆ 2 ತಿಂಗಳಾಗಿತ್ತು ನಾವು ಕರ್ಕೊಂಬಂದ್ವಿ. ಆಕಿನ ಹೋಗಿದ್ರಿ ಕರ್ಕೊಂಬಂದ್ವಿ. ಅಲ್ಲಿಗೆ ನಾನು ಬಿಡಲ್ಲಮ್ಮ, ನಾನು ಅವನ್ನ ಮದುವೆಕಿನಿ ಅಂದ್ಲು. ಸ್ಟೇಷನಿನಾಗ ಮಾಡಿಕೊಟ್ಟಿವಿ ಮಾಡಿಕೊಟ್ಟಿಂದೆ ಅವನು ಇದನ್ನು ಉರ್ಸೋದು ಹೊಡಿಯೋದು ಬಡಿಯೋದು ಮಾಡನಿ ಅಲ್ಲಿಗೂ ನಮ್ಮ ಮನೆಗೆ ಹೋದಾಗ ಅವ್ನು ಇರ್ತಿರ್ಲಿಲ್ಲ. ಅಲ್ಲಿಗೂ ಹೋದ್ರೂ ನಾವು ಬರೋ ನಮ್ಮ ಅಪ್ಪ ನಮ್ಮಮ್ಮ ಬರ್ತಾರ ಅನ್ನೋದು ಆಕಿ ಹೇಳಿದರೆ ಅವನು ನಾವು ಹೋಗೋವರೆಗೆ ಮನೆ ಬರ್ತಿದ್ದಿಲ್ಲ. ಎಲ್ಲಿ ಹೋಗೋನೋ ಗೊತ್ತಾಗ್ತಿದ್ದಿಲ್ಲ ನಮಗೆ. ಫೋನ್ ಮಾಡಿದ್ರು ಫೋನ್ ಎತ್ತದ್ದಿಲ್ಲ. ಅವನು ಮಗಳು ಏನು ಕೆಲಸ ಮಾಡ್ತಿದ್ದಿಲ್ಲ ಮನೆಗಿರೋಳು. ಓದ್ತೀನಿ ಅಂದದ್ದಕ್ಕೆ ಅವ್ರ ಅಪ್ಪಾಜಿ ನಾಳೆ ಬಂದು ದುಡ್ಡು ಕಟ್ಟಿ ನರ್ಸರಿ ಸೇರಿಸಿ ಬರ್ತಿದ್ರಿ ಅಲ್ಲಿಗೆ ಇವನು ಬೆಳಕರೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಹಿಂಗೆ ಮಾಡಿದ್ದಾನೆ ಅವನ್ನೇ ಫೋನ್ ಮಾಡಿದ್ದಾನೆ ಅಮೂಲ್ಯ ಉರ್ಲಕ್ಕಂದಾಳೆ ಬರ್ರಿ ಅಜ್ಜಿ ನಾನು ಆಸ್ಪತ್ರೆಗೆ ಅದೀನಿ ಅಂತ. ಅವನು ಆಸ್ಪತ್ರೆಗೆ ಹಾಕ್ಯಂದೋಗಿಲ್ಲ ಏನಿಲ್ಲ ಮನ್ಯಾಗ ಆದಾಳೆ ನನ್ನ ಮಗಳು ಆಟ ದೂರ ಹೋಗಿ ಬಿದ್ದಾಳೆ. ಅವನು ಇಲ್ಲ, ಅವ್ರ ಮನೆಯವರು ಯಾರು ಇಲ್ಲ, ಅವರೆಲ್ಲರೂ ಹೋಗಿದ್ದಾರೆ ಅವ್ರ ಮನೆಯವರೇ ನನ್ನ ಮಗಳು ಸಾವಿಗೆ ಕಾರಣ. ಅಮ್ಮ ನನಗೆ 2,000 ಹಾಕು, 3,000 ಹಾಕು ಅಮ್ಮ, ನನಗೆ ಇಷ್ಟ ಹಾಕು ಅಮೌಂಟು ಅನ್ನೋಳು. ನಾವು ಅಷ್ಟಕ್ಕಂದ ಇಲ್ಲದಕ್ಕೆ 500, 1000 ಹಿಂಗೆ ನಮ್ಮ ಕೈಯಾಗ ಇದ್ದದ್ದು ಹಾಕ್ತಿದ್ವಿ ಇಲ್ದಾಗ ಇಲ್ಲಮ್ಮ ಅಂತ ಹೇಳ್ತಿದ್ವಿ. ತಿರುಗಾಕಿ ಫೋನೇ ಮಾಡ್ತಿದ್ದಿಲ್ಲ. ಆಮ್ಯಾಕೆ ನಾವೇ ಮಾಡಿ ದುಡ್ಡು ಹಾಕಿದಿಂದ ಫೋನ್ ಮಾಡೋಳು. ಹಂಗೆ ಏನು ಹೇಳ್ತಿದ್ದಿಲ್ಲ ನಾವೇ ತಿಳ್ಕೊಂಡಿದ್ವಿ ಗುಮನಿ ಮೇಲೆ. ಇನ್ನು ಹೊರ್ಗಡೆಗೆ ಭಾರಿ ಟಾರ್ಚರ್ ಮಾಡ್ತಾನ ಅಂತ ಅಲ್ಲಿ ಇಲ್ಲಿದ್ದಾಗ ಅಕ್ಕಪಕ್ಕದಗಳರು ನೀ ಏನಾರ ಮಾಡಿ ನಿನ್ನ ಮಗಳು ಮನೆಗೆ ಕರ್ಕೊಂಡು ಹೋಗಮ್ಮ ಅಂದರೆ ಈಕೆ ಮಗಳು ಬಾರವ ಹೋಗೋಣ ಅಂದರೆ ಅಮ್ಮ ನಾನು ಇಲ್ಲೇ ಒಂದು ಇಡೀ ಮಣ್ಣಾದ್ರೂ ಚಿಂತಿಲ್ಲ ನಾನು ಬರಲ್ಲಮ್ಮ ಅಂದು. ನಮ್ಮ ಚಿಕ್ಕಪ್ಪಗೆ ಒಂದು ಹೆಣ್ಣು ಒಂದು ಗಂಡು ಒಬ್ಬ ಮಾರುತಿ ಅಂತ, ಒಬ್ಬ ಅಮೂಲ್ಯ ಅಂತ 10th ನಮ್ಮ ಕೈದಾಳೆ ಗ್ರಾಮದಲ್ಲೇ ಓದಿದ್ಲು ಅದಾದಮೇಲೆ ನೆಕ್ಸ್ಟ್ PUCಲಿ ಕುಕ್ಕೋಡ ಶಾಲೆಗೆ ಹೋದ್ಲು ಕಾಮರ್ಸ್ ಮಾಡಿದ್ಲು ಅಲ್ಲೇ ಇದು ಮಾಡಿದ ಟೈಮಲ್ಲಿ ಜೊತೆಗೆ ಸ್ಕೂಲಲ್ಲಿ ಹೊಂದಾಣಿಕೆಯಲ್ಲಿ ಮಾತಾಡ್ಕೊಂತ ಲವ್ ಮಾಡಿದ್ರು ಲವ್ ಮಾಡಿದ ಟೈಮಲ್ಲಿ ಒಂದು ಸಲ ಮನೇಲೇನೋ ಜಗಳ ಮಾಡಿದ ಕೂಡಲು ಹೋದ್ಲು ಹಿಂಗೇನೋ ಮನೆ ಬಿಟ್ಟು ಹೋದ್ಲು ಹೊರಗೆ ಹೋದ ಟೈಮಲ್ಲಿ ಮನೇಲೆಲ್ಲ ಪಂಚಾಯತಿ ಮಾಡಿ ಹೇಳಿದ್ರು ಈ ಥರ ಬಾರಮ್ಮ ಈ ಥರ ಇದು ಮಾಡಿಕೊಡ್ತೀವಿ ಓದ್ತೀವಿ ಇದನ್ನ ಅಂತ ಹೇಳಿದ ಕೂಡಲು ಅವಳಿಲ್ಲ, ನಾನು ಅವನೇ ಬೇಕು, ಅವನೇ ಇಷ್ಟಪಡ್ತೀವಿ ಅಂತಂದು ಜೊತೆಗೆ ನಾವು ಇದು ಮಾಡ್ತೀವಿ ಅಂತದಕ್ಕೆ ಆಯ್ತವ ನಿನ್ನ ಇಷ್ಟಂಗೆ ಇರೋ ಅಂತಂದು ಹೇಳಿ ಪಂಚಾಯತಿ ಮಾಡಿ ಕೇಸ್ ಎಲ್ಲ ಇದು ಮಾಡ್ಕೊಂಡು ಇದ್ದು ಅದಾದಮೇಲೆ ಇವತ್ತಿಗೆ 1 ವರ್ಷದ ಮೇಲೆ 2 ತಿಂಗಳಾಯ್ತು ಅವಳು ಹೋದ್ಮೇಲೆ ಒಂದು ಸ್ವಲ್ಪ ದಿನ 1-2 ತಿಂಗಳು 3 ತಿಂಗಳು ಚೆನ್ನಾಗಿದ್ರು ಊರಲ್ಲಿ. ಅದಾದಮೇಲೆ ಮನೆಯಲ್ಲಿ ಅವರು ಫ್ಯಾಮಿಲಿ ಇಟ್ಕೊಂಡಿಲ್ಲ ಇದ್ದೂರಲ್ಲಿ ಕೈದಾಳಲ್ಲಿ ಇಟ್ಕೊಂಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ದಾವಣಗೆರೆ ಬಂದರು ಅವ್ರ ಚಿಕ್ಕಮ್ಮಲ್ಲಿ ಅಲ್ಲೇ ಇಟ್ಕೊಂಡಿಲ್ಲ ಅವ್ರು. ಮತ್ತೆ ಈಗ ರೀಸೆಂಟಾಗಿ 1-2 ತಿಂಗಳ ಕೆಳಗೆ ರಾಮನಗರ ಇದರಲ್ಲಿ ಇದು ಮಾಡ್ತಿದ್ದೆ ಅವಾಗವಾಗ ಒಂದು ಸ್ವಲ್ಪ ಇದು ಮಾಡ್ತಿದ್ದೆ ಅವಾಗ ಅವಳು ಹೇಳ್ಕೊಳಕ್ಕೂ ಆಗ್ತಿದ್ದಲ್ಲ ಈಗ ತಂದೆ ಬೈತಾರೆ ಅನ್ನೋದಕ್ಕೆ ತಂದೆ ಒಂದು ಸಲ ಮಮಕಾರಕ್ಕೆ ಒಂದು ಸ್ವಲ್ಪ ಏನೋ ಫೋನ್ ಮಾಡಿ ಮಾತಾಡಿದ್ರು ಅವಾಗಿಂದ ಒಂದು ಸ್ವಲ್ಪ ತಂದೆ ಹತ್ರ ಅಪ್ಪಾಜಿ ಈ ಥರ ಇದೆ, ದುಡ್ಡು ಕೊಡು, ದುಡ್ಡು ಹಾಕೋ ಅಂತಂದು ಕೇಳಿದಾಗ ಅವ್ರೇನು ಕೇಳಿಲ್ಲ, ತಾಳಮ್ಮ ಮಗಳು ಅನ್ನೋ ಒಂದು ಇದು ಕೊಡ್ತಿದ್ದೆ ಅದಾದಮೇಲೆ ಬರ್ತಾ ಅವರು ಮತ್ತೆ ದುಡ್ಡಿಗೆ ಇದು ಮಾಡ್ಕೊಂಡಿದ್ಲು. ಅವಾಗ ಕೇಳಿದಾಗ ಸುಮ್ಮನೆ ನಮ್ಮ ಬ್ರದರಿಗೆ ಕೇಳಿದಾಗ ಅವನ ಮೇಲೆ ಈ ಥರ ಇದು ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತ ಸುಮ್ಮನೆ ಅನುಮಾನಾಸ್ಪದದಿಂದ ಇದು ಮಾಡೋದು, ಕಿರುಕುಳ ಕೊಡೋದು, ಸ್ವಲ್ಪ ಮಾನಸಿಕವಾಗಿ ಇದು ಮಾಡೋದಾಗ ಅವಳು ಪಾಪ ಹೇಳ್ಕೊಂತಿದ್ರು. ಯಾಕಂದ್ರೆ ನಾನು ಲವ್ ಮ್ಯಾರೇಜಿಂದ ಬಂದು ನಮ್ಮ ತಂದೆಗೆ ಮತ್ತೆ ಊರಿಗೆ ಹೋದರೆ ಈ ಥರ ಆಗುತ್ತೆ